ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದ್ರೆ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಬ್ಬರು ಕೂಡ ರೀಲ್ಸ್ ಗಳನ್ನ ಮಾಡ್ತೀರಾ. ಬಟ್ ವೈರಲ್ ಆಗ್ಬೇಕು ಅಂತ ತುಂಬಾನೇ ಕೂಡ ಆಸೆ ಕೂಡ ಇರುತ್ತೆ ನಿಮ್ಗೆ. ಅದಲ್ಲದೆ ಫಾಲೋವರ್ಸ್ ಕೂಡ ನಾನು ಕೂಡ ಮಾಡ್ಕೋಬೇಕು ಅನ್ನೋ ತುಂಬಾ ಕನಸು ಇಟ್ಕೊಂಡು ರೀಲ್ಸ್ ಗಳನ್ನ ಮಾಡ್ತಾ ಇರ್ತೀರಾ. ಬಟ್ ವಿಡಿಯೋಸ್ ಗಳು ತುಂಬಾ ರೀಚ್ ಹೋಗೋದಿಲ್ಲ. ಎಲ್ಲೋ 1,000-2,000ಕ್ಕೆ ರೀಚ್ ಆಗಿ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಸದ್ಯಕ್ಕೆ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಏನು ಅಂತ ಹೇಳ್ತೀನಿ, ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಟೆಕ್ನಿಕಲ್ ಲೋಕಿ ಅಂತ ನನ್ನ ಚಾನಲ್ ಒಂದು ಐಡಿ ಇದೆ, ಅಲ್ಲೂ ಹೋಗಿ ವಿಡಿಯೋಸ್ ಗಳನ್ನ ನೋಡಿ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಅಲ್ಲೂ ಇದೇ ರೀತಿಯ ಒಂದು ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಿ, ಅಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಓಕೆನಾ ಫ್ರೆಂಡ್ಸ್, ಯಾವ್ದು ಡೌಟ್ಸ್ ಇತ್ತು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಕೂಡ ಮಾಡಿ, ನಾನು ನಿಮಗೆ ರಿಪ್ಲೈ ಆದ್ರೆ ಮಾಡ್ತೀನಿ. ಓಕೆನಾ ಗೈಸ್, ಬನ್ನಿ ಹಾಗಾದ್ರೆ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ರೀಲ್ಸ್ ಗಳೇನಾದ್ರು ವೈರಲ್ ಆಗ್ತಿಲ್ಲ ಅಂತಂದ್ರೆ ನಾನು ಹೇಳ್ಕೊಡುವಂತ ಈ ಟ್ರಿಕ್ಸ್ ನ ಯೂಸ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತದ್ದೇ, ಬಟ್ ಇದನ್ನ ಯಾರು ಕೂಡ ನೋಡಿಲ್ಲ ಅಂದ್ರೆ ಈ ಒಂದ್ಸಲ ಚೆಕ್ ಮಾಡ್ಕೊಂಡು ಇನ್ ಮುಂದೆ ಈ ರೀತಿ ರೀಲ್ಸ್ ಮಾಡ್ತಾ ಹೋಗಿ ಸ್ವಲ್ಪ ರೀಚ್ ಸಿಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಮೊದಲನೇದಾಗಿ ಅದನ್ನ ಹೇಳ್ಕೊಡೋಕೆ ಮುಂಚೆ ಒಂದು ನಿಮ್ಗೆ ಸಜೆಸ್ಟ್ ಮಾಡೋದು ಅಂದ್ರೆ ಏನಪ್ಪಾ ಅಂತಂದ್ರೆ, ನೀವು ಫಸ್ಟ್ ಆಫ್ ಆಲ್ ರೀಲ್ಸ್ ಗಳನ್ನ ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡೋದಲ್ಲ, ದಿನಕ್ಕೆ 1 ಅಥವಾ 2 ರೀಲ್ಸ್ ಗಳನ್ನ ಕಂಟಿನ್ಯೂಸ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಅಕೌಂಟ್ ತುಂಬಾ ಡೈಲಿ ಕೂಡ ಆಕ್ಟಿವೇಟ್ ಇದ್ದಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಒಂದು ಆಲ್ಗಾರಿದಮ್ ಅಂತ ಇರುತ್ತೆ. ಓಕೆನಾ, ಒಂದು ಮಷೀನ್ ಇರುತ್ತೆ, ಅದು ಡೈಲಿ ಆಕ್ಟಿವೇಟ್ ಆಗಿರುವಂತಹ ಅಕೌಂಟ್ಸ್ ಗಳನ್ನ ಹೆಚ್ಚು ರೆಕಮೆಂಡೇಶನ್ ಮಾಡುತ್ತೆ ಸುಮಾರು ಜನಗಳಿಗೆ. ಅದರಿಂದಾಗಿ ಡೈಲಿ ಆಕ್ಟಿವ್ ಆಗಿರೋ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ ಗಳಲ್ಲೂ ಕೂಡ ಒಂದಿನ ಇದ್ರೆ ಒಂದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ಬಿಟ್ಟು ಒಂದು ವಾರ ಅಪ್ಲೋಡ್ ಮಾಡೋದಿಲ್ಲ. ಈ ರೀತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ರೀಚ್ ಸಿಗೋದು ತುಂಬಾನೇ ಕಷ್ಟ. ಓಕೆನಾ, ಅದರಿಂದಾಗಿ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ ನಿಮಗೆ ತುಂಬಾ ಚೆನ್ನಾಗಿ ರೀಚ್ ಕೂಡ ಸಿಗ್ತಾ ಹೋಗುತ್ತೆ. ಮತ್ತೆ ನೀವು ಪ್ರತಿದಿನ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಾಗ ಒಳ್ಳೆ ಕ್ಯಾಮ್ರಾ ಇರಬೇಕು. ಓಕೆನಾ, ಕ್ಯಾಮ್ರಾ ಕ್ವಾಲಿಟಿ ಹಂಗೆ ಇರಬೇಕು. ಎಡಿಟ್ ಗಳು ಮಾಡಿ ಕ್ಯಾಮ್ರಾ ಕಿತ್ತೋಗಿರ್ಲಿ, ಬೇಕಾದ್ರೆ ನಿಮ್ಗೆ ಎಡಿಟ್ ಹಂಗೆ ಇರಬೇಕು. ಎಡಿಟ್ ನೋಡಿ ಕೂಡ ಫ್ಯಾನ್ಸ್ ಗಳು ಬರೋದು ತುಂಬಾ ಜನ ಇದ್ದಾರೆ. ಅದಕ್ಕಾಗಿ ಎಡಿಟ್ ನ ಹಾಗೆ ಚೆನ್ನಾಗಿ ಮಾಡಿ. ಮತ್ತೆ ಥರ್ಡ್ ಒಂದು ಟ್ರಿಕ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಂಡಾಗ ಅಲ್ಲಿ ಒಂದು ಆಪ್ಷನ್ಸ್ ನಿಮ್ಗೆ ಸಿಗಬಹುದು, ಇನ್ಸ್ಪಿರೇಷನ್ ಅಂತ. ಓಕೆನಾ, ಅಲ್ಲಿ ಏನಪ್ಪಾ ಇರುತ್ತೆ ಅಂತಂದ್ರೆ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿ ನೋಡ್ಕೊಳ್ಳಿ, ಇನ್ಸ್ಪಿರೇಷನ್ ಅಂತ. ಓಕೆನಾ, ಅದರಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಯಾವ್ಯಾವ ವಿಡಿಯೋಸ್ ಗಳೆಲ್ಲ ರೆಕಮೆಂಡ್ ಆಗ್ತಿದೆ, ಇವಾಗ ಮಾಡಕ್ ಕೆಲಸ ಇಲ್ಲ ನಿಮ್ಗೆ ಶೆಡ್ಡಿಗೆ ಬಾ ಅಂತ ಕರಿತಾರಲ್ಲ ನೋಡಿ, ಆ ರೀಲ್ಸ್ ನ ಎಷ್ಟು ಜನ ಮಾಡಿ ತುಂಬಾ ರೆಕಮೆಂಡೇಶನ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಅದಕ್ಕೆ ಮೇನ್ ಆಗಿ ಯಾರ್ದು ತುಂಬಾ ರೀಚ್ ಆಗಿರುತ್ತೆ ಅಂತ ರೀಲ್ಸ್ ಗಳು ತುಂಬಾ ಟಾಪ್ ಅಲ್ಲಿ ಹೈಲೈಟ್ ಮಾಡಿ ಆ ಒಂದು ಇನ್ಸ್ಪಿರೇಷನ್ ಅಂತ ಒಂದು ಆಪ್ಷನ್ ಅಲ್ಲಿ ನಿಮ್ಗೆ ಶೋ ಆಗ್ತಾ ಬರುತ್ತೆ. ಆ ರೀಲ್ಸ್ ಗಳನ್ನ ನೀವು ಚಾಯ್ಸ್ ಮಾಡ್ಕೊಂಡು ರೀಲ್ಸ್ ಗಳು ಮಾಡ್ತು ಅಂದ್ರೆ ನಿಮ್ಮ ವಿಡಿಯೋಸ್ ಗಳು ವೈರಲ್ ಆಗೋ ಚಾನ್ಸಸ್ 99% ಕೂಡ ಸಹ ಇರುತ್ತೆ. ಅದರಿಂದಾಗಿ ಇಂಥ ವಿಡಿಯೋಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ರೀಚ್ ಸಿಗುತ್ತೆ. ಅದರಿಂದಾಗಿ ನೀವು ಪ್ರತಿ ಸಲನೂ ವಿಡಿಯೋಸ್ ಗಳನ್ನ ಎಡಿಟ್ ಮಾಡೋದಕ್ಕೆ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ನನಗೆ ಗೊತ್ತಿಲ್ಲ, ಬಟ್ ಆದಷ್ಟು ಕ್ಯಾಪ್ ಕಟ್ ನ ಯೂಸ್ ಮಾಡಿ. ತುಂಬಾ ಚೆನ್ನಾಗಿ ಆಪ್ಷನ್ಸ್ ಗಳ ಇದೆ. ಕ್ಯಾಪ್ ಕಟ್ ಪ್ರೋ ಅಥವಾ ಕ್ಯಾಪ್ ಕಟ್ ನಾರ್ಮಲ್ ಅವರು ಯೂಸ್ ಮಾಡಿ, ತುಂಬಾ ಚೆನ್ನಾಗಿದೆ, ಎರಡು ಕೂಡ ಚೆನ್ನಾಗಿದೆ. ಓಕೆ, ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಗೊತ್ತಿದೆ ಅದ್ರ ಬಗ್ಗೆ ಅಂತಂದ್ರೆ ಕ್ಯಾಪ್ ಕಟ್ ಪ್ರೋ ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಮಾಡಬಹುದು. ಫ್ರೆಂಡ್ಸ್, ಇದ್ರ ಬಗ್ಗೆ ಒಂದು ಟ್ಯುಟೋರಿಯಲ್ ವಿಡಿಯೋಸ್ ಬೇಕು. ಕ್ಯಾಪ್ ಕಟ್ ಪ್ರೋ ಅಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಿಳಿಸ್ಕೊಡ್ತೀನಿ, ಒಂದು ವಿಡಿಯೋ ಆದ್ರೆ ಕಮೆಂಟ್ ಆದ್ರೆ ಮಾಡಿ. ಓಕೆನಾ ಗೈಸ್, ಈ ಒಂದು ವಿಡಿಯೋನಲ್ಲಿ ನಾನು ಹೇಳ್ಕೊಟ್ಟಾಗೆ ಮಾಡಿ ತುಂಬಾ ಚೆನ್ನಾಗಿ ರೀಚ್ ಆದ್ರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆನಾ ಗೈಸ್, ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊಳ್ತೀನಿ. ಇದು ವಿಡಿಯೋ ನೋಡಿ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಬೇರೆ ವಿಡಿಯೋಸ್ಗಳಿಗಾಗಿ ಪ್ರತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.